NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲಕ್ಕುಂಡಿ ಉತ್ಖನನ ಬಾವಿಯ ಗೋಡೆಗಳು ಹೇಳ್ತಾ ಇದೆ ಇತಿಹಾಸ. 12ನೇ ಶತಮಾನದ ಶಿಲೆಗಳು. ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನದ ನಡುವೆ ಬಳಗಾನೂರು ಕುಟುಂಬಕ್ಕೆ ಸೇರಿದ 100 ವರ್ಷ ಹಳೆಯ ಬಾವಿಯ ಗೋಡೆಯಲ್ಲಿ ಪ್ರಾಚೀನ ಶಿಲೆಗಳು ಪತ್ತೆಯಾಗಿದೆ. ದಾನಶಿಲೆ, ದ್ವಾರಪಾಲಕರ ಶಿಲೆಗಳು ಸೇರಿದಂತೆ ಹಲವಾರು ಶಿಲಾಕೃತಿಗಳು ಪತ್ತೆಯಾಗಿದ್ದು, ಇದು ಊರಿನ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಲಕ್ಕುಂಡಿ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇರುವಂತದ್ದು. ಲಕ್ಕುಂಡಿ ದೇವಸ್ಥಾನದ ಆವರಣದಲ್ಲಿನ ಉತ್ಖನನ ಇದೀಗ 12-13 ದಿನಕ್ಕೆ ಕಾಲಿಟ್ಟಿದೆ. ಇಡೀ ಊರಿನಲ್ಲಿ ಏನೆಲ್ಲ ಸಿಗಬಹುದು ಅನ್ನುವಂಥದ್ರ ಬಗ್ಗೆ ಕುತೂಹಲ ಕೂಡ ಮೂಡ್ತಾ ಇದೆ. ಇದೀಗ ತೋಟದ ಬಾವಿಯೊಂದರಲ್ಲಿ ಶಿಲೆಗಳು ಪತ್ತೆಯಾಗಿದೆ. ಸುಮಾರು 100 ವರ್ಷಗಳಷ್ಟು ಹಳೆಯದಾದ ಬಾವಿಯ ಗೋಡೆಗಳಲ್ಲಿ ಶಿಲೆಗಳಿರುವಂತದ್ದು. ಈ ಶಿಲೆಗಳನ್ನ ಕಲ್ಲುಗಳ ಮಧ್ಯೆ ಇರಿಸಿಯೇ ಪ್ಲಾಸ್ಟರ್ ಮಾಡಲಾಗಿದೆ. ದಾನಶಿಲೆ, ದ್ವಾರಪಾಲಕರ ಶಿಲೆ, ಬೋದಿಗೆ ಶಿಲೆಗಳು ಪತ್ತೆಯಾಗಿದೆ. ಕಿಟಕಿಯ ಭಾಗದಲ್ಲೂ ಕೂಡ ವಿಶೇಷವಾದ ಕಲಾಕೃತಿಗಳು ಪತ್ತೆಯಾಗಿದೆ. ಲಕ್ಕುಂಡಿಯ ನಿವಾಸಿಗಳಾದ ಬಳಗನೂರು ಕುಟುಂಬಕ್ಕೆ ಸೇರಿದ ಬಾವಿಯ ಗೋಡೆಗಳಲ್ಲಿ ಶಿಲೆಗಳು ಕಾಣಿಸಿಕೊಂಡಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಬಳಗನೂರು ಕುಟುಂಬಸ್ಥರು, ಇದು ನಮ್ಮ ಪೂರ್ವಜರು ಕಟ್ಟಿರುವಂತಹ ಬಾವಿ. ಈ ಮೊದಲಿನಿಂದಲೂ ಕೂಡ ಶಿಲೆಗಳು ಗೋಡೆಯಲ್ಲಿದೆ. ಶಿಲೆಗಳು ಯಾವ ಕಾಲದ್ದು ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸರ್ಕಾರ ಸೌಹಾರ್ದ ಕಲ್ಪಿಸಿದ್ರೆ ಶಿಲೆಗಳನ್ನ ಹಸ್ತಾಂತರಿಸ್ತೇವೆ ಅಂತ ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ದಿನದಿಂದ ದಿನಕ್ಕೆ ವಿಶೇಷ ವಸ್ತುಗಳು ಭೂಮಿ ಒಡಲ ಆಳದಲ್ಲಿ ಪತ್ತೆಯಾಗ್ತಾ ಇದೆ. ಈ ಹಿಂದೆ ಟಂಕಶಾಲೆ ಇದ್ದಿದ್ರಿಂದಾಗಿ ಇಲ್ಲಿ ಮತ್ತಷ್ಟು ಚಿನ್ನ ಸಿಗಬಹುದು ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಅದಷ್ಟೇ ಅಲ್ಲದೆ ಹಸಿರು ಬಣ್ಣದ ಪಚ್ಚೆ ಕಲ್ಲು ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಶುಕ್ರವಾರ ಲಕ್ಕುಂಡಿಗೆ ಭೇಟಿ ನೀಡಿದ್ದ ವಿದೇಶಿ ಪ್ರವಾಸಿಗರು ರಿತ್ತಿ ಕುಟುಂಬದ ಪ್ರಾಮಾಣಿಕತೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಉತ್ಖನನ ನಡೆಸ್ತಾ ಇರುವಂತಹ ಸ್ಥಳಗಳನ್ನ ಮಕ್ಕಳಿಗೆ ತೋರಿಸುವುದಕ್ಕೆ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರುಗಳು ಕೂಡ ಬರ್ತಾ ಇರುವಂತದ್ದು ವಿಶೇಷ. ಇನ್ನು ಲಕ್ಕುಂಡಿಯ ಉತ್ಖನನ ಕಾರ್ಯ ಜೊತೆಗೆ ಸಿಗ್ತಾ ಇರುವಂತಹ ಪುರಾತನವಾದ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.